ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂತಾರ ಸಿನಿಮಾದಲ್ಲಿ ಬರುವಂತಹ ದೈವಗಳಿಗೆ ಅಪಮಾನ ಮಾಡಿದ್ರ ಬಾಲಿವುಡ್ ನಟ ರಣವೀರ್ ಸಿಂಗ್ ಅನ್ನೋ ಪ್ರಶ್ನೆ. ರಣವೀರ್ ಸಿಂಗ್ ಕಾಂತಾರ ದೈವಕ್ಕೆ ಅಪಮಾನ ಮಾಡಿದ್ರ ಅನ್ನೋ ವಿಚಾರ ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ರಿಷಬ್ ಶೆಟ್ಟಿನ ಹೊಗಳೋ ಬರದಲ್ಲಿ ನಟ ರಣವೀರ್ ಸಿಂಗ್ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿರೋದು. ಕಾಂತಾರ ದೈವವನ್ನ ದೆವ್ವ ಅಂತ ರಣವೀರ್ ಕರೆದಿದ್ದಾರೆ. ಫಿಲ್ಮ್ ಫೆಸ್ಟ್ ವೇದಿಕೆಯಲ್ಲಿ ರಣವೀರ್ ಸಿಂಗ್ ಮಾಡಿರುವಂತಹ ಅವಹೇಳನ ಈಗ ಮೊದಲೇ ತುಳುನಾಡಿನಲ್ಲಿ ದೈವದ ವಿಚಾರವಾಗಿ ಒಂದು ಸಂಘರ್ಷ ಶುರುವಾಗಿತ್ತು. ಈಗ ಮತ್ತಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ ನಟನ ಹೇಳಿಕೆ. ಗೊತ್ತಿಲ್ದಿರೋ ವಿಚಾರಗಳನ್ನು ಮಾತಾಡಬೇಕಾದ್ರೆ ನಾಲಿಗೆ ಕರೆಕ್ಟಾಗಿ ಹೊರಳಿಸ್ಬೇಕು, ಇಲ್ಲಾಂದ್ರೆ ಹಿಂಗಾಗುತ್ತೆ. ರಣವೀರ್ ಸಿಂಗ್ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಈ ನಟನಿಗಿದ್ದ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ಬಟ್ ಎಕ್ಸೈಟ್ಮೆಂಟಲ್ಲಿ ಹೇಳುವಂತಹ ಬರದಲ್ಲಿ ತಾನೇನು ಹೇಳ್ತಾ ಇದ್ದೀನಿ ಅನ್ನೋದು ಕೂಡ ತನಗೆ ಗೊತ್ತಿಲ್ಲದೆ, ವಿವೇಚನೆ ಇಲ್ಲದೆ ಮೈ ಮೇಲೆ ವಿವಾದವನ್ನು ಹೇಳ್ಕೊಂಡಿದ್ದಾರೆ ರಣವೀರ್ ಸಿಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ರಿಷಬ್ ಶೆಟ್ಟಿ ಈ ಸಿನಿಮಾದ ಆರಂಭದಲ್ಲೇ ಅನುಕರಣೆ ಎಲ್ಲ ಮಾಡಬೇಡಿ ಅಂತಾರೆ. ಬಟ್ ಅವರು ಮುಂದೆನೇ ಒಬ್ಬರ ಅನುಕರಣೆ ಮಾಡಿ ತೋರಿಸ್ತಾರೆ. ಅವಾಗ ಅವರೇನು ಅಲ್ಲೇನು ಖಂಡಿಸೋಕ್ಕೇನು ಹೋಗಲ್ಲ, ಅವರು ಅದನ್ನು ಎಂಜಾಯ್ ಮಾಡ್ತಾರೆ. ಅಂದರೆ ಹೊಗಳಿಕೆ ಮಾತುಗಳು ಪ್ಲಸ್ ಚಿತ್ರದ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದನ್ನು ಅವರು ಎಂಜಾಯ್ ಮಾಡ್ತಾರೆ. ಬಟ್ ಪ್ರಶ್ನೆ ಇರೋದು ದೈವದ ಬಗ್ಗೆ ಗೊತ್ತಿಲ್ಲ ಅಂದಾಗ ಮಾತಾಡೋದಕ್ಕೆ ಹೋಗಬಾರ್ದು. ತುಳುನಾಡಿನಲ್ಲಿ ದೈವಕ್ಕೆ ಕೊಡುವಷ್ಟು ಮರ್ಯಾದೆ ಸಾಮಾನ್ಯವಾಗಿ ಮಧ್ಯಾಹ್ನದ ನಂತರ ಹೆಸರುಗಳನ್ನು ಕೂಡ ಕೆಲ ದೈವಗಳಲ್ಲಿ ತಗೊಳ್ಳಲ್ಲ, ಗೊತ್ತಿಲ್ಲ ಕೆಲವರಿಗೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ರಣವೀರ್ ಸಿಂಗ್ ಇಂಟೆನ್ಷನ್ ಅವಮಾನ ಮಾಡೋದು ಆಗಿರಲಿಲ್ಲ. ಬಟ್ ಒಂದು ವಿಚಾರದಲ್ಲಿ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡೋಕೆ ಹೋಗಬಾರ್ದು. ಮಿನಿಮಮ್ ಕಾಮನ್ ಸೆನ್ಸ್ ಎಲ್ಲ ಕೆಲವು ಸಲ ಕೆಲ ನಟರಿಗೆ ಇಲ್ಲದೆ ಇರೋದು ಇಂಥ ವಿವಾದಗಳಿಗೆ ಕಾರಣ ಆಗ್ಬಿಡುತ್ತೆ ಅಂತ. ಒಂದು ಇದು ದೊಡ್ಡ ಮಟ್ಟದಲ್ಲಿ ಖ್ಯಾತಿಯಾಗಿರುವಂತಹ ಸಿನಿಮಾ, ಅದರಲ್ಲಿ ದೈವ ಅನ್ನುವಂಥದ್ದು ಸಾಕಷ್ಟು ಕೂಡ ಪ್ರಚಾರ ಆಗಿತ್ತು. ಅದು ದೇವರ ಸಿನಿಮಾ, ದೈವ ಅನ್ನುವುದು ದೇವರ ಸಿನಿಮಾ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಚಾರ ಆಗಿತ್ತು. ಬಟ್ ರಣವೀರ್ ಸಿಂಗ್ ಇಲ್ಲಿ ಉಲ್ಲೇಖ ಮಾಡುವಾಗ ದೆವ್ವ ಅನ್ನುವಂತ ಅಂದ್ರೆ ಗೋಸ್ಟ್ ಅಂತ ಅದರಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಆತನಿಗೆ ಸಿನಿಮಾದ ಬಗ್ಗೆ ಗೊತ್ತಿತ್ತು ಅಥವಾ ಗೊತ್ತಿಲ್ಲದೆ ಇದ್ರೆ ಮಾತಾಡೋದಕ್ಕೂ ಕೂಡ ಹೋಗ್ಬಾರ್ದು. ಅದು ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಕೂಡ, ಆ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಅವರು ಅದನ್ನ ಅನುಕರಣೆ ಮಾಡುತ್ತಾರೆ. ಅಂದ್ರೆ ರಿಷಬ್ಗೆ ಯಾವ ರೀತಿ ದೆವ್ವ ಅವಹಾನೆ ಆಗಿತ್ತು ಅನ್ನುವಂಥದ್ದನ್ನ ಅನುಕರಣೆ ಮಾಡ್ತೀನಿ ನಾನು ಅಂತ ಒಂದ್ ರೀತಿಯಲ್ಲಿ ಕೆಟ್ಟದಾಗಿ ಅವರು ಅದನ್ನ ಕೂಡ ತೋರಿಸ್ತಾರೆ. ಸೊ ಇದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಅದರ ಜೊತೆಗೆ ರಿಷಬ್ ಅದನ್ನ ನಗುತ್ತಾ ಸ್ವೀಕಾರ ಮಾಡಿರುವಂತದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಇದನ್ನ ಈ ಹಿಂದೆ ಕೂಡ ದೈವದ ಅನುಕರಣೆಯನ್ನ ಮಾಡಬೇಡಿ, ದೈವಕ್ಕೆ ಅವಮಾನವನ್ನ ಮಾಡಬೇಡಿ, ಯಾವುದೇ ರೀತಿ ಸಿನಿಮಾದಲ್ಲಿ ನಾವು ತುಂಬಾ ನಂಬಿಕೆಯಿಂದ ಅನುಮತಿಯನ್ನ ಪಡೆದುಕೊಂಡು ಅದನ್ನ ಮಾಡಿದೀವಿ, ಅದನ್ನ ಹಾದಿ ಬೀದಿಯಲ್ಲಿ ಪ್ರದರ್ಶನ ಮಾಡಬೇಡಿ ಅಂತ ಇದೇ ರಿಷಬ್ ಅವರು ಕರೆ ಕೊಟ್ಟಿದ್ರು. ಆದ್ರೆ ಆ ಕಾರ್ಯಕ್ರಮದಲ್ಲಿ ರಣವೀರ್ ಬಹಿರಂಗವಾಗಿ ದೈವವನ್ನ ದೆವ್ವ ಅನ್ನುವಂತಹ ಸಂಬೋಧನೆಯನ್ನ ಮಾಡ್ತಾರೆ, ಜೊತೆಗೆ ಕೆಟ್ಟದಾಗಿ ಅನುಕರಣೆಯನ್ನ ಕೂಡ ಮಾಡ್ತಾರೆ. ಆಗ್ಲೂ ರಿಷಬ್ ನಕ್ಕು ಸುಮ್ಮನಾಗಿರುವಂತದನ್ನ ನೋಡಿ ಅದಕ್ಕೂ ಕೂಡ ಸಾಕಷ್ಟು ಜನ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ನಿಮ್ಮ ವರ್ತನೆ ಅನ್ನುವಂಥದ್ದು. ಸೊ ಈಗ ಮತ್ತೆ ಕಾಂತಾರದ ಆ ದೃಶ್ಯಾವಳಿಗಳು ಮತ್ತೆ ವೈರಲ್ ಆಗ್ತಾ ಇದಾವೆ. ಸೊ ಈ ರೀತಿ ದೈವಕ್ಕೆ ಅವಮಾನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮಮತಾ, ಧನ್ಯವಾದ ಪವಿತ್ರ ತಮ್ಮ ಮಾಹಿತಿಗಾಗಿ.